ಬೈಲಹೊಂಗಲ ನಗರದ ಮುರುಗೋಡ ರಸ್ತೆಯ ಬಸವನಗರದಲ್ಲಿರುವ ಶ್ರೀಮಾತಾ ಗುರುಕುಲ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಪ್ರಥಮ ಬಾರಿಗೆ ಸಂಸ್ಕಾರ ತರಬೇತಿ ಶಿಬಿರವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 15 ದಿನಗಳ ಕಾಲ ನಡೆದ ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಸಂಸ್ಕಾರ, ಆಚಾರ ವಿಚಾರಗಳು, ಸಂಪ್ರದಾಯ ಪಾಲನೆಯ ಮಹತ್ವವನ್ನು ತಿಳಿಸುವುದರ ಜೊತೆಗೆ ವಚನಗಳು, ಪುರಾಣ, ಪುಣ್ಯಕಥೆಗಳು, ದಿನನಿತ್ಯ ಪೂಜಾ ವಿಧಾನ, ದೇವರ ಸ್ತೋತ್ರಗಳು, ವೇದ ಮಂತ್ರಗಳು, ಮಂಗಳಾರತಿ, ಪಂಚಾಂಗ ಮಾಹಿತಿ ಸೇರಿದಂತೆ ವಿವಿಧ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತರಬೇತಿ ನೀಡಲಾಯಿತು. ಶಿಬಿರದಲ್ಲಿ ವಿಶೇಷವಾಗಿ ಸರಸ್ವತಿ ವಿದ್ಯಾಯಂತ್ರ, ಆರೋಗ್ಯ ರಕ್ಷಾ ಯಂತ್ರ, ಗಾಂಧಾರಿ ವಿದ್ಯೆ, ಮೆಮೊರಿ, ಏಕಲವ್ಯ ವಿದ್ಯೆ ಮುಂತಾದ ಅನನ್ಯ ಕೌಶಲ್ಯಗಳನ್ನು ನುರಿತ ಗುರೂಜಿ ರಾಜಕುಮಾರ್ ಗುರೂಜಿ ಅವರು ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾಗಿ ಬೋಧಿಸಿದರು. ಕಡಿಮೆ ಅವಧಿಯಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಪ್ರಗತಿ ಸಾಧಿಸಿದ್ದು, ಗಾಂಧಾರಿ ವಿದ್ಯೆಯ ಮೂಲಕ ಕಣ್ಣು ಕಟ್ಟಿಕೊಂಡೇ ಚಿತ್ರ ಬಿಡಿಸುವುದು, ಬಣ್ಣಗಳನ್ನು ಗುರುತಿಸುವುದು, ಸೈಕಲ್ ಚಲಾಯಿಸುವುದು ಹಾಗೂ ನೋಟಿನ ಸಂಖ್ಯೆಯನ್ನು ಹೇಳುವಂತಹ ಕೌಶಲ್ಯಗಳನ್ನು ಪ್ರದರ್ಶಿಸಿದರು. ಶಿಬಿರದ ಸಮಾರೋಪ ಕಾರ್ಯಕ್ರಮದಲ್ಲಿ ಕಿತ್ತೂರು ಸಿಪಿಐ ಶಿವಾನಂದ ಗುಡಗನಟ್ಟಿ ಮಾತನಾಡಿ, ಇಂತಹ ಸಂಸ್ಕಾರದ ಮೂಲಕ ಶಿಬಿರಗಳು ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾಗಿದ್ದು, ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮುಜರಾಯಿ ಇಲಾಖೆ ನಿರ್ದೇಶಕ ಡಾಕ್ಟರ್ ಮಹಾಂತಯ್ಯ ಶಾಸ್ತ್ರಿ ಆರಾದ್ರಿ ಮಠ ಅವರು ಮಾತನಾಡಿ, ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗವಹಿಸಿದ್ದು ಸಂತಸದ ಸಂಗತಿ. ವಿಶೇಷವಾಗಿ ಗಾಂಧಾರಿ ವಿದ್ಯೆ ಸೇರಿದಂತೆ ಹಲವು ಕೌಶಲ್ಯಗಳನ್ನು ಮಕ್ಕಳು ಅತಿ ಕಡಿಮೆ ಅವಧಿಯಲ್ಲಿ ಕಲಿತಿರುವುದು ಶ್ಲಾಘನೀಯ. ರಾಜ್ಕುಮಾರ್ ಗುರೂಜಿ ಅವರು ಮಕ್ಕಳಿಗೆ ಉತ್ತಮವಾಗಿ ಮಾರ್ಗದರ್ಶನ ನೀಡಿರುವುದು ಗಮನಾರ್ಹ ಎಂದು ಅಭಿಪ್ರಾಯಪಟ್ಟರು. ಶಿಬಿರದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಸಂಜೀವ್ ಜುನ್ನೂರ್, ಶಾಲೆಯ ಶಿಕ್ಷಕರಿಂದ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದರು. ಬೈಲಹೊಂಗಲ ಬಸವನಗರದಲ್ಲಿರುವಂತಹ ಶ್ರೀ ಮಾತಾ ಗುರುಕುಲದಲ್ಲಿ ದಿನಾಂಕ 21/4/2026ರಿಂದ 3/5/2026ರವರೆಗೆ ಸುಮಾರು 15 ದಿನಗಳ ಪರ್ಯಂತ ನಡೆದಿರುವಂಥ ಸಂಸ್ಕಾರ ಶಿಬಿರದಲ್ಲಿ ಇವತ್ತು ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಒಂದು ಸಂಸ್ಕಾರ, ಇನ್ನೊಂದು ಬೆಳಗಿನ ಅನುಷ್ಠಾನ, ಯೋಗ, ಧ್ಯಾನ. ಮೇನ್ ನಮ್ದೇನು ಅಂತಂದರೆ ಮಕ್ಕಳಿಗೆ ಗಾಂಧಾರಿ ವಿದ್ಯೆಯನ್ನು ಹೇಳ್ಕೊಡ್ಬೇಕನ್ನುವಂಥ ಉದ್ದೇಶದಿಂದ ಬಹಳಷ್ಟು ಪರಿಶ್ರಮವನ್ನು ಪಟ್ಕೊಂಡು ಪ್ರಥಮ ಬಾರಿಗೆ ಬೈಲಹೊಂಗಲ ನಗರದಲ್ಲಿ ಗಾಂಧಾರಿ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಇವತ್ತು ನಾವು ಮುಕ್ತಾಯವನ್ನು ಮಾಡಿರ್ತಕ್ಕಂಥದ್ದು. 15 ದಿನಗಳ ಪರ್ಯಂತ ನಡೆದಿರುವಂಥ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಕುಮಾರ ಗುರೂಜಿಯವರು ವಿಶೇಷವಾಗಿ ಭಾಳ ಚೆನ್ನಾಗಿ ಮಕ್ಕಳಿಗೆ ವಿದ್ಯಾರ್ಥಿ ವ್ಯಾಸಂಗವನ್ನು ಹೇಳಿಕೊಟ್ಟಿರ್ತಕ್ಕಂಥದ್ದು. ಗಾಂಧಾರಿ ವಿದ್ಯೆ ವಿಶೇಷ ಏನು ಅಂತಂದರೆ, ಎಲ್ಲ ನಾವು ಕಣ್ಣಿದ್ದವರೇ ಏನು ಮಾಡ್ಲಿಕ್ಕೆ ಆಗದಂಥ ಸಂದರ್ಭದೊಳಗೆ ಕಣ್ಣುಗಳನ್ನು ಕಟ್ಟಿಕೊಂಡು ಮಕ್ಕಳು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು, ಡ್ರಾಯಿಂಗನ್ನು ಬಿಡಿಸ್ತಕ್ಕಂಥದ್ದು, ಮತ್ತು ಸೈಕಲ್ಗಳನ್ನು ಹೊಡಿತಕ್ಕಂಥದ್ದು, ಜೊತೆಗೆ ನೋಟ್ಗಳನ್ನು ಕೊಟ್ಟು ಸ್ಕ್ಯಾನ್ ಮಾಡಿ ನೋಟ್ಗಳಲ್ಲಿ ಇರುವಂಥ ನಂಬರ್ಗಳನ್ನು ಹೇಳ್ತಕ್ಕಂಥದ್ದು, ಇನ್ನೂ ಅನೇಕ ವಿದ್ಯೆಗಳನ್ನು ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ಬರೀ 10 ದಿನಗಳಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಂತಂದರೆ ಭಾಳಷ್ಟು ಅದ್ಭುತವಾಗಿ ಅಧ್ಯಯನವನ್ನು ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಇನ್ನು ಮುಂದ್ಗಡೆ ಈ ಭಾಗದಲ್ಲಿ ಈ ಒಂದು ವಿದ್ಯೆಯನ್ನು ಸತತಕಾಲಿ ನಮ್ಮ ಶ್ರೀ ಮಾತಾ ಗುರುಕುಲದಲ್ಲಿ ಒಂದು ಅಧ್ಯಾಯವನ್ನು ಇಟ್ಟು ಎಲ್ಲ ನಮ್ಮ ಗುರುಕುಲದ ಮಕ್ಕಳಿಗೆ ಈ ಒಂದು ಸಂಸ್ಕಾರ ಜೊತೆಗೆ ಗಾಂಧಾರಿ ವಿದ್ಯೆಯನ್ನು ಕೂಡ ಹೇಳ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ನೋಡಿದ್ದೀವಿ. ಆ ಪ್ರಯತ್ನ ಸಂಪೂರ್ಣವಾಗಿ ಯಶಸ್ವಿಯಾಯಿತು. ನಮ್ಮ ಭಾಗದ ಜನ ಇನ್ನೂ ಹೆಚ್ಚು ತಮ್ಮ ಮಕ್ಕಳನ್ನು ಈ ಗಾಂಧಾರಿ ವಿದ್ಯೆಯನ್ನು ಕಲಿಸ್ತಕ್ಕಂಥವ್ರು ಶ್ರೀ ಮಾತಾ ಗುರುಕುಲಕ್ಕೆ ಬಂದು ಭೇಟಿ ಕೊಟ್ಟು ನಿಮ್ಮ ಮಕ್ಕಳನ್ನು ಗುರುಕುಲಕ್ಕೆ ಪ್ರಥಮವಾಗಿ ಅಡ್ಮಿಷನನ್ನು ಮಾಡಿ ನಂತರ ಈ ಗುರುಕುಲದಲ್ಲಿ ನಡೀತಕ್ಕಂಥ ಗಾಂಧಾರಿ ವಿದ್ಯೆಯನ್ನು ತಮ್ಮ ಮಕ್ಕಳು ಎಲ್ಲರೂ ಕೂಡ ಕಲಿಬಹುದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು.